ನಮಸ್ತೆ ಎಲ್ಲರಿಗೂ. ಇವತ್ತು ಸ್ವಲ್ಪ ಏನೇನು ಕೆಲಸ ಮಾಡಿದೆ ಅಂತ ತೋರಿಸ್ತೀನಿ. ಇವತ್ತು ಬುಧವಾರ ಮಾಡಿದ್ದು, ಇದು ಭಾನುವಾರದ ತನಕ ಕಾಯಕ್ಕೆ ಆಗ್ತಿರ್ಲಿಲ್ಲ. ಅವತ್ತು ಸ್ವಲ್ಪ ಹಿಂದಿನ ವಿಡಿಯೋದಲ್ಲಿ ಸ್ವಲ್ಪ ದಾಸವಾಳ ಎಲ್ಲ ಕೆಳಗಡೆ ತಂದಿಟ್ವಿ ಅಂದ್ಕೊಂಡ್ವಲ್ಲ, ಅದಾದಮೇಲೆ ಮೇಲ್ಗಡೆ ಹೋಗಿ ನೋಡಿ ಏನಾಯಿತು ಅಂತ ತೋರಿಸ್ತೀನಿ. ಅದಾದಮೇಲೆ ಅವತ್ತಿನ ಕಾಯೋದು ಬೇಡ ಅಂಥೇಳಿ ಅಂದ್ಕೊಂಡೆ, ಇವತ್ತು ಮಾಡೇ ಬಿಡಬೇಕು ಇವತ್ತು ಅಂತ. ಅದನ್ನು ಮಾಡಿದ್ವಿ. ಯಾವುದು ಅಂತ ಎಲ್ಲ ಪೂರ್ತಿ ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ಬಂದು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳು ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ನೋಡಿ, ಇಲ್ಲಿ ದಾಸವಾಳ ಮೊನ್ನೆ ತಂದಿಟ್ಟಿದ್ವಲ್ವ, ಇವು ಸುಮಾರು ಒಂದು 7-8 ಗಿಡ ತಂದಿಟ್ಟಿದ್ವಿ ಅಷ್ಟೇ, ಜಾಸ್ತಿ ತರಲಿಲ್ಲ ಅವತ್ತು. ತಂದುಬಿಟ್ಟು ಅದನ್ನು ಸ್ವಲ್ಪ ಮಣ್ಣನ್ನು ಇನ್ನೂ ಲೂಸ್ ಮಾಡಿಲ್ಲ ನಾನು. ದಾಸವಾಳ ತಂದಿರೋವು ಮೊದಲೆಲ್ಲ ಇಲ್ಲಿರೋವಲ್ಲ, ಹಣ್ಣಿನ ಗಿಡ, ಮಲ್ಲಿಗೆ ಗಿಡ ಎಲ್ಲ ಮಣ್ಣೆಲ್ಲ ಲೂಸ್ ಮಾಡಿದ್ದೆ. ಇನ್ನು ಮೇಲಿಂದ ತಂದಿರೋವು ಮಾಡಿರಲಿಲ್ಲ, ಅವನ್ನ ಮಾಡಬೇಕು. ಯಾಕೆಂದರೆ ತಂದಿಟ್ಟಾದಮೇಲೆ ತಿರ್ಗಿ ಮಾರನೇ ದಿನ ನಾನು ರಿಪೋರ್ಟ್ ಮಾಡ್ಕೊಂಡೆ. ಆಮೇಲೆ ಇದನ್ನು ಮಾಡೋಕ್ಕಾಗಿರಲಿಲ್ಲ. ಇನ್ನೊಂದು ಇವತ್ತು ನೋಡಿದರೆ ಇನ್ನೊಂದು ಸ್ವಲ್ಪ ಗಿಡಗಳು ತಂದಿಡಲೇಬೇಕಾಯಿತು. ಯಾಕೆ ಅಂತ ಹೇಳ್ತೀನಿ. ಆಮೇಲೆ ಇದು ನೋಡಿ, ಸ್ವಲ್ಪ ಗಿಡ ಬಾಗ್ದಂಗೆ ರೆಬ್ಬೆಗಳು ಬೆಳೀತಾ ಇರ್ತಾವಲ್ಲ, ಅವನ್ನ ಒಂಚೂರು ಕಟ್ಬಿಟ್ಟು ಸ್ಟ್ರೈಟಾಗಿ ಬೆಳೆಸಿದರೆ ಹಂಗೆ ಬೆಳೀತವೆ. ನಾವು ಅದೇ ಥರ ಬಿಟ್ಟರೆ ಕೆಳಗಡೆ ಮಣ್ಣಿಗೆ ಗಾಳಿ ಬಿಸಿಲು ಬೀಳಲ್ಲ. ಅದರಿಂದ ನಾನು ಆವಾಗವಾಗ ಆ ಥರ ಉದ್ದ ಏನಾದ್ರು ಕೆಳಗೆ ಸೈಡಲ್ಲಿ ಬ್ರಾಂಚಸ್ ಬಂದರೆ ಅದನ್ನು ಕಟ್ಬಿಡ್ತೀನಿ. ಕಟ್ಟಿ ತೋರಿಸ್ದೆ ನೋಡಿ ಇವಾಗ. ಆಮೇಲೆ ಈ ಥರ ಎಲೆ ಮೇಲೆ ಈ ಥರ ಒಳಗಡೆ ಇರುತ್ತೆ ಹುಳ, ಅದು ಮಚ್ಚದ ಥರ. ಅದು ಇದ್ರೆಗಿನ್ನ ಅವಾಗಿಂದಾಗಲೇ ತೆಗೆದಾಕಬೇಕು. ಅದನ್ನು ತುಂಬ ಬೇಗ ಸ್ಪ್ರೆಡ್ ಆಗ್ತವೆ. ಹೂವನೂ ಕಮ್ಮಿ ಆಗ್ಬಿಡುತ್ತೆ, ಎಲೆಗಳು ಡಲ್ ಆಗ್ಬಿಡ್ತವೆ. ಅದರಿಂದ ಅವಾಗವಾಗ ನೋಡಿ ತೆಗಿತಾ ಇದ್ದರೆ ನಮಗೆ ಜಾಸ್ತಿ ಇರಲ್ಲ. ದಿನ ನೀರು ಸ್ಪ್ರೇ ಮಾಡೋಕ್ಕೂ ಗಿಡಗಳ ಮೇಲೆ ಧೂಳೆಲ್ಲ ಹೋಗಿ ಚೆನ್ನಾಗಿದ್ದಾವೆ. ಇವು ಕಟಿಂಗು ಇನ್ನೂ ಮೊಗ್ಗಾಗಿಲ್ಲ. ಎಷ್ಟೋ ಸರಿ ಮೊಗ್ಗಾಗಿದ್ದಾವೆ, ಆದರೆ ಹೂವು ಅರಳಕ್ಕಾಗೇ ಇರಲಿಲ್ಲ. ಇವಾಗ ಸ್ವಲ್ಪ ಈ ಕಡೆ ಇಟ್ಟ ಮೇಲೆ ಇರುತ್ತೆ ಆಪಿ, ಆವಾಗ ಸ್ವಲ್ಪ ಹೂವು ಆಗ್ತಾಯಿದ್ದಾವೆ. ಕೆಳಗಡೆ ಇಟ್ಟಿರೋಕ್ಕೆ ಜಾಸ್ತಿ ಹೂವು ಆಗ್ತಾಯಿರೋದು. ಇವಾಗ ಮೇಲ್ಗಡೆ ಬಂದಿದ್ದೀನಿ ನೋಡಿ. ಮೇಲ್ಗಡೆ 3 ಲೈನ್ ಇಟ್ಟಿದ್ವಲ್ಲ ದಾಸವಾಳ, ಅಲ್ಲಿ ಹಣ್ಣಾಗಿದ್ದಾವೆ ಎಲೆ. ಬಂದ ತಕ್ಷಣ ದಿನ ತೆಗಿತಾ ಇರಬೇಕು ಇವನ್ನ. ದಿನ ಹಣ್ಣಾಗಿರೋ ಎಲೆ ತೆಗಿತಾನೇ ಇದ್ರೇ ಚೆನ್ನಾಗಿರುತ್ತೆ. ದಾಸವಾಳದಲ್ಲಂತೂ ಡೈಲಿ ನೋಡ್ಕೊಂಡು ತೆಗೆದು ಒಂದು ಬ್ಯಾಗೆಲ್ಲ ಹಾಕಿಟ್ಕೊಂಡ್ರೆ ನಮಗೆ ರೀಪಟ್ ಮಾಡ್ಕೊಳ್ಳೋವಾಗ ಬರ್ತವೆ, ಒಣಗ್ತಾ ಇರ್ತವೆ. ಅಲ್ಲಿ ಹಾಕಿಟ್ರೆ ರೀಪಟ್ ಮಾಡೋವಾಗ ಅವು ಕೆಲ್ಸಕ್ಕೆ ಬರ್ತವೆ. ಅದು ಅಲ್ಲದೆ 3ನೇ ಲೈನು ಆ ಕಡೆ ಹಿಂದ್ಗಡೆ ಇರೋ ಗಿಡಗಳಿಗೆ ಹಣ್ಣೆಲೆ ತೆಗಿಯೋಕ್ಕೆ ಕಷ್ಟ. ಆ ಬೊಗ್ಗದಾಗ ಒಂದೊಂದು ಎಳೆ ಸ್ಟೆಮ್ಮುಗಳೆಲ್ಲ ಮುರಿದೋಗಿ ಒಣಗಿದೋಗಿದ್ದವು ಇದ್ದಾವೆ. ಅದನ್ನು ಒಂದು. ಆಮೇಲೆ ಇಲ್ಲಿ ಹಿಂಗೆ ನೋಡ್ಕೊಂಬಂದೆ, ಇಲ್ಲೊಂದು ಇವತ್ತು ಒಂದು ಹೂವು ಅರಳಿತ್ತಿದ್ದು. ಈ ಕೆಳಗಡೆ ಬೇರೆ ಥರ ಇದೆ, ಇದೇ ಬೇರೆ ಥರ ಇದೆ. ಎರಡು ಒಟ್ಟಿಗೆ ಇಟ್ಟಾಗ ನಿಮಗೆ ಗೊತ್ತಾಗುತ್ತೆ. ಹಂಗೆ ನೋಡಿದಾಗ ಎರಡು ಕಲರದ್ದು ಸೇಮ್ ಹಂಗೆ ಇದ್ದಾವೆ. ಆಮೇಲೆ ಇಲ್ಲಿ ನೋಡಿದೆ, ಬೇಜಾರಾಗೋಯ್ತು. ಡಬಲ್ ಪೆಟಲ್ಲು ಪಿಂಕ್ ಕಲರ್ ನೋಡಿ ಯಾವ ಥರ ಕಚ್ಚಾಕಿದೆ ಅಂತ. ಆಮೇಲೆ ಯೆಲ್ಲೋ ಕಲರು ನನಗೆ ಗೊತ್ತೇ ಆಗಿಲ್ಲ, ಹಿಂದ್ಗಡೆ ಇತ್ತದು, ಎಷ್ಟೋ ಕಚ್ಬಿಟ್ಟಿದೆ. ಆಮೇಲೆ ಇದು 3 ಲೈನ್ ಇಟ್ಟಿರೋದಕ್ಕೆ ಅಲ್ಲಿ ಕೆಳಗಡೆ ಗುಡ್ಸೋಕ್ಕೂ ಆಗ್ತಿರ್ಲಿಲ್ಲ. ಒಣಗಿರೋ ಎಲೆ, ಆಮೇಲೆ ಈ ಥರ ಕಚ್ಚಾಕಿರೋ ಹೂವು ಎಷ್ಟೊಂದು ಇತ್ತು ಅಂತ. ಆವಾಗ ಅಂದ್ಕೊಂಡೆ ಇಲ್ಲಿ ಸ್ವಲ್ಪ 2 ಲೈನ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಗಿಡಗಳು ಹಾಳಾಗೋಗ್ತವೆ, ನಿಧಾನವಾಗಿ ಹೂವೂ ಇರಲ್ಲ. ಇವಾಗ ಯಾವ್ಯಾವು ನಮಗೆ ಐಡೆಂಟಿ ಅಂದರೆ ಇವು ನಾಟಿ ಎಲ್ಲ ಹೈಬ್ರಿಡ್ ಗಿಡಗಳು ಅಂತ ಗೊತ್ತಾಗಿರೋವಲ್ಲ ಸ್ವಲ್ಪ ಕೆಳಗಡೆ ಇಟ್ಬಿಡೋಣ. ಆಮೇಲೆ ಸ್ವಲ್ಪ ಮೊಗ್ಗು ಜಾಸ್ತಿ ಇರೋವು ಕೆಳಗಡೆ ಇಟ್ಬಿಡೋಣ ಅಂತ. ನಮ್ಮ ಅಳಿಯ ಇನ್ನೂ ಬಂದಿರಲಿಲ್ಲ. ನಾನು ಅಂದ್ಕೊಂಡು ನೋಡ್ತಾಯಿದ್ದೆ ಎಲ್ಲೆಲ್ಲಿ ಏನೇನಾಗಿದೆ ಅಂತ. ನೋಡ್ಕೊಂಡು ಹಂಗೆ ವಿಡಿಯೋ ಮಾಡಿ ಸ್ವಲ್ಪ ಹಣ್ಣಾಗಿರೋ ಎಲೆ ಎಲ್ಲ ತೆಗೆದ್ಮೇಲೆ ಅವ್ರು ಬಂದಾದಮೇಲೆ ತೋರಿಸ್ಬಿಟ್ಟು ಅಲ್ಲಿ ಕಡ್ದಾಕಿರೋ ಹೂವು ತೋರಿಸ್ಬಿಟ್ಟು, ಆಮೇಲೆ ಕಸನೂ ಗುಡ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಒಂಚೂರು ಎತ್ತಿಟ್ಬಿಡೋಣ, ಬುಧವಾರ ಆದ್ರೂ. ಬೆಳಗ್ಗೆನೇ ಬಂದಿದ್ವಿ. ಸರಿ 9-9:15 ಆಗುತ್ತೆ ಕೆಲಸ ಮಾಡಿದರೆ ಅಂತೇಳ್ಬಿಟ್ಟು ಅವರು ಒಪ್ಕೊಂಡ್ರು. ಅವ್ರ ಗಿಡಗಳು ತಂದು ಕೆಳಗಿಟ್ರು. ನಾನು ಇಲ್ಲಿ ಅವ್ರು ತಗೊಂಡು ಹೋದ್ಮೇಲೆ ಇಲ್ಲೆಲ್ಲ ಜೋಡಿಸ್ಬಿಟ್ಟು ಖಾಲಿ ಮಾಡಿರೋ ಕಡೆ ಎಲ್ಲೆಲ್ಲಿ ಯಾವಿಡ್ಬೇಕು ಅಂತ 2 ಲೈನ್ ಮಾಡಿ, ಆಮೇಲೆ ಕಸನೂ ಗುಡಿಸ್ಬಿಟ್ಟು ಅಲ್ಲಿ ನೀರಾಕಿ ತೊಳೆದು ಎಲ್ಲ ಮಾಡಿದೆ. ಆಮೇಲೆ ಕೆಳಗಡೆ ಅವ್ರು ಅಷ್ಟೊತ್ತಿಗೆ ಜೋಡಿಸ್ತಿದ್ರು. ಆಮೇಲೆ ಇವಂತೂ ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ, ನೋಡಿ ಖುಷಿಯಾಯಿತು. ಡಬಲ್ ಕಲರು. ಆಮೇಲೆ ಇದು ಅಷ್ಟೇ 3 ಲೈನ್ ಇದೆ. ಹಿಂದ್ಗಡೆ ಹಣ್ಣಿನ ಗಿಡ ನಾವು ಸ್ವಲ್ಪ ಮಣ್ಣು ಕೆದಕಕ್ಕೂ ಆಗೋಲ್ಲ, ಏನೂ ಮಾಡೋಕ್ಕಾಗಲ್ಲ. 2 ಲೈನ್ ಇಟ್ಟರೆ ಒಳ್ಳೆಯದು. ಸ್ವಲ್ಪ ಬೊಗ್ಗೆ ಆದ್ರೂ ಮಣ್ಣು ಲೂಸ್ ಮಾಡ್ಬೋದು. ಇದು 3 ಲೈನು 4 ಲೈನ್ ಇಟ್ಬಿಟ್ರೆ ಹಿಂದ್ಗಡೆ ಗಿಡಗಳಿಗೆ ಆರೈಕೆಯೇ ಇರಲ್ಲ. ಆವಾಗ ವಿಧಿ ಇಲ್ಲದೆ ಇಟ್ಟಿದ್ದೀವಿ. ಇದನ್ನು ಒಂದು ಸ್ವಲ್ಪ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಡಬಲ್ ಪೆಟಲ್. ಇವನ್ನಂತೂ ಬಳ್ಳಿಗಳು ಹಬ್ಸೋಕ್ಕೆ ಜಾಗ ಇಲ್ವಲ್ಲ,
ಅದಕ್ಕೆ ಅವು ಹಂಗಂಗೆ ಅಲ್ಲೇ ಇಳೆ ಬಿದ್ದು ಅಲ್ಲೇ ಇದಾಗ್ತಾ ಇರ್ತವೆ. ಹೂವನೂ ಕಮ್ಮಿ ಆಗಿದ್ದಾವೆ ನೋಡಿ, ಇಲ್ಲೆಲ್ಲ ಇದಾವೆ ನೋಡಿ. ಹಿಂದೆ ಹಣ್ಣಿನ ಗಿಡ, ಮುಂದೆ ಸಾಮಂತಿಗೆ ಗಿಡ 2 ಲೈನ್ ಇದ್ದಾವೆ. ಈ ಥರ ಇದ್ದಾಗ ನಮಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ. ಇವಾಗ ನೋಡಿ ಅವ್ರನ್ನೆಲ್ಲ ತೆಗೆದು ನಾನು 2 ಲೈನ್ ಮಾಡಿದ್ದೀನಿ. ಎಕ್ಸ್ಟ್ರಾ ಗಿಡಗಳು ಈ ಕಡೆ ಸೈಡಲ್ಲಿ ಏನೂ ಇಟ್ಟಿರಲಿಲ್ವಲ್ಲ, ಅಲ್ಲಿಟ್ಟಿದ್ದೀನಿ. ಇವಾಗ ಕೆಳಗಡೆ ಇರೋದೆಲ್ಲ ಗುಡಿಸಿದ್ದೀನಿ ನಾನು. ಗುಡಿಸ್ಬಿಟ್ಟು ನೀರೂ ಹಾಕಿದ್ದೀವಿ, ಕೆಳಗಡೆ ಎಲ್ಲ ತೊಳೆದಿದ್ದೀವಿ, ಆಮೇಲೆ ನೀರು ಸ್ಪ್ರೇ ಮಾಡಿದ್ವಿ. ಇವಾಗ ಆರಾಮಾಗಿ ಹಿಂದ್ಗಡೆ ಗಿಡಕ್ಕೆ ನಾವು ಆರೈಕೆ ಮಾಡ್ಬೋದು. ಸ್ವಲ್ಪ ಬಗ್ಗಿಬಿಟ್ಟಾದರೂ ಮಣ್ಣು ಲೂಸ್ ಮಾಡ್ಕೊಬೋದು, ಅಥವಾ ಒಂದು ಚೇರ್ ಹಾಕ್ಕೊಂಡಾರು ಇದು ಮಾಡ್ಕೊಬೋದು. ಇಲ್ಲ ಮುಂದ್ಗಡೆ ಇರೋ ಒಂದೊಂದು ಪಾಟ್ ತೆಗೆದ್ಬಿಟ್ಟು ಹಿಂದೆ ಮುಂದೆ ಎಲ್ಲ ಕ್ಲೀನ್ ಮಾಡ್ಕೊಬೋದು. ಈ ಥರನೂ ಮಾಡ್ಕೊಬೋದು. 2 ಸಾಲಿಟ್ಟಾಗ, 3-4 ಸಾಲಿಟ್ಟಾಗ ತುಂಬ ಕಷ್ಟ ಆಗುತ್ತೆ. ಇವಾಗ ಇದು ಚೆನ್ನಾಗಿದ್ದಾವೆ. ನಾನಿಲ್ಲಿ ನಾಟಿವು ಸುಮಾರಾಗಿರೋ ಮೊಗ್ಗಿಲ್ಲದೆ ಇರೋ ಗಿಡಗಳು ಬಿಟ್ಟಿದ್ದೀನಿ ಈ ಕಡೆ ಮೇಲ್ಗಡೆ. ಇನ್ನು ಮಿಕ್ಕಿರೋವು ಕೆಳಗಡೆ ತಗೊಂಡೋಗಿದ್ದೀನಿ. ಅವು ಯಾವಂತ ತೋರಿಸ್ತೀನಿ. ಇಲ್ಲಿ ಈ ಕಡೆ ಲೈನು ಖಾಲಿ ಇತ್ತಲ್ಲ, ಅಲ್ಲಿ ಇಟ್ಟಿದ್ದೀನಿ. ನಾವು ಹೋದ ಸರಿ ನಿಮಗೆ ಹೋದ ಭಾನುವಾರ ಅಲ್ಲ, ಹಿಂದಿನ ಭಾನುವಾರ ನಾವು ಇಲ್ಲೆಲ್ಲ ಕ್ಲೀನ್ ಮಾಡಿದ್ವಲ್ಲ, ಅಲ್ಲಿ ಸ್ವಲ್ಪ ಪೂರ್ತಿ ಇಟ್ಟಿಲ್ಲ, ಸ್ವಲ್ಪ ಇಟ್ಟಿದ್ದೀನಿ. ಆಮೇಲೆ ಇವನ್ನೆಲ್ಲ ನೋಡ್ಕೊಂಡು ನಾನು ಇದೆಲ್ಲ ಮುಗಿಸ್ಕೊಂಡು ಕೆಳಗಡೆ ಹೋದೆ. ಅಷ್ಟೊತ್ತಿಗೆ ಅವರು ಇಡೋಕ್ಕೆಲ್ಲ ರೆಡಿ ಮಾಡ್ತಿದ್ರು. ನಾನು ಹೋಗಿ ಒಂದು ಸ್ವಲ್ಪ ಸಹಾಯ ಮಾಡಿದೆ ಇಡೋಕ್ಕೆ. ಇಟ್ಟಿಗೆ ಎಲ್ಲ ತಂದು ಜೋಡಿಸ್ಬೇಕಲ್ಲ, ಅವನ್ನ ಇಡೋಕ್ಕೆ ಜಾಗ ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲ ಮಾಡ್ತಾಯಿದ್ವಿ. ಹೋಗಿ ಎಲ್ಲ ಮಾಡೋಷ್ಟೊತ್ತಿಗೆ 9-9:30 ಆಯಿತು. ಆಮೇಲೆ ಅವ್ರು ನೀರು ಹಾಕಕ್ಕೆ ಹೋದರು. ಅದನ್ನು ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಇಲ್ಲೂ ಅಷ್ಟೇ 3-4 ಲೈನ್ ಇದೆ. ಹಿಂದ್ಗಡೆ ಗಿಡಗಳಿಗೆ ನಾವೇನು ಮಾಡೋಕ್ಕಾಗಲ್ಲ. ಮೊನ್ನೆ ಒಣಗಿರೋ ಹೂವು ತೆಗಿಯೋಕ್ಕೂ ಕಷ್ಟ ನೋಡಿ. ಇಲ್ಲಿ ನಾವು ಇದ್ದಾಗ ಮಾತ್ರ ಬಂದು ಇಲ್ಲಿ ಮಲ್ಕೊಳುತ್ತೆ. ಕೆಳಗಡೆ ಹೋದಾಗ ತೋರಿಸ್ತೀನಿ. ಅದ್ರ ಪಾಡಿಗೆ ನಮ್ಮ ಜೊತೆಗೆ ಕೆಳಗೆ ಬಂದುಬಿಡುತ್ತೆ. ಅದರಿಂದ ನೋಡಿ, ಇವು ನಾನು ಕೆಳಗಡೆ ತಂದಿಟ್ಟಿರೋವು. ಜಾಸ್ತಿ ಮೊಗ್ಗಿದ್ವಲ್ಲ, ಅವೆಲ್ಲ ಕೆಳಗಡೆ ತಂದಿಟ್ಟಿದ್ದೀನಿ. ಇವಾಗ ಕೆಳಗಡೆ ತೋರಿಸ್ತಿರೋದು ಮೇಲಿರೋ ಗಿಡಗಳ್ನ ಕೆಳಗಡೆ ತಗೊಂಬಂದು ಇಟ್ಟಿದ್ದೀವಿ ನಾವು. ಟಬ್ ಅಲ್ಲಿ ಹಿಂದೆ ಹಣ್ಣಿನ ಗಿಡ, ಇಲ್ಲೂ 3 ಸಾಲು ಇದೆ. ಆದ್ರೂ ಹೋದ ಸರಿ ಎಲ್ಲ ಕ್ಲೀನ್ ಮಾಡಿದ್ದೀನಲ್ವ ಹಿಂದ್ಗಡೆ 2 ಲೈನು. ಇವಾಗ ಸದ್ಯಕ್ಕೆ ಅವನ್ನೇನು ಮುಟ್ಟಂಗಿರಲ್ಲ. ಅದರಿಂದ ಇಲ್ಲಿ ಮುಂದ್ಗಡೆ ಇಟ್ಟಿದ್ದೀನಿ. ದಾಸವಾಳ ಇವಾಗ ತಂದಿರೋ ಎಲ್ಲ ಸೇರಿಸಿ ತಿರ್ಗಾ ಮಾರನೇ ದಿನ ಸ್ವಲ್ಪ ಮಣ್ಣು ಲೂಸ್ ಮಾಡ್ಕೊತೀನಿ. ಇನ್ನೊಂದು ಯಾವಾಗಾದ್ರು ಇನ್ನೊಂದು ಸರಿ ಟೈಮ್ ಸಿಕ್ಕಾಗ ಮೇಲ್ಗಡೆ ಇನ್ನೊಂಚೂರು ಗುಲಾಬಿ ಗಿಡ, ಸಾಮಂತಿಗೆ ಗಿಡಗಳು ಕೂಡ ಸ್ವಲ್ಪ ಗಮನಿಸ್ಕೋಬೇಕು ನೋಡಿ. ಅಲ್ಲಿ 2 ಗಿಡ ಎಕ್ಸ್ಟ್ರಾ ಆದವು, ಅಲ್ಲಿ ಲೈನ್ ಸರಿಯಾಗಿ ಬಂದು ಅವೆರಡು ಇಲ್ಲಿ ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ಹಣ್ಣಿನ ಗಿಡ ಕೆಳಗಡೆ ನೆಲದ ಮೇಲೆ ಇಟ್ಟಿದ್ನಲ್ಲ, ಅವನ್ನು ಸ್ವಲ್ಪ ಇಂಡಾಲಿಯಮ್ಮು ವೇಸ್ಟ್ ಇದ್ವು. ಅವನ್ನೆಲ್ಲ ನಾನು ಹುಡುಕಿ ಮನೆ ಕ್ಲೀನ್ ಮಾಡಿ ಇಟ್ಟಿದ್ನಲ್ಲ, ಅದರಲ್ಲಿ ಮೇಲಿಟ್ಟಿದ್ದೀನಿ. ಆಮೇಲೆ ಇವೊಂದು ಸ್ವಲ್ಪ ನೆಲದ ಮೇಲೆ ಇದ್ದಾವೆ. ಇವಾಗ ಸದ್ಯಕ್ಕೆ ಅಲ್ಲೇ ಇರಲಿ ಅಂತಿದ್ದೀನಿ. ಯಾಕೆಂದರೆ ಇದ್ದಾವೆ ಇಡೋಕ್ಕೆ ಗಿಡ, ಇಟ್ಟಿಗೆ ಇಡೋಕ್ಕೆ ಇದ್ದಾವೆ. ಅದು ಪೂರ್ತಿ ಆದಮೇಲೆ ಒಂದು ಸರಿ ಇಲ್ಲ ಜೋಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವಾಗ ಇಂಪಾರ್ಟೆಂಟ್ ಇರೋ ಗಿಡಗಳೆಲ್ಲ ಮೇಲಕ್ಕೆ ಇಟ್ಕೊಂಡಿದ್ದೀನಿ ನಾನು, ನೆಲದ ಮೇಲೆ ಹಿಡ್ದಂಗೆ. ಆದಷ್ಟು ಒಂದು 10% ಏನೋ ಕೆಳಗಡೆ ಇದೆ, ಇನ್ನೆಲ್ಲ ಮೇಲೆ ಇಟ್ಟಿದ್ದೀನಿ. ಈ ಥರ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಒಂದೊಂದೇ ಹುಡ್ಕೊಂಡು ಕೆಲಸ. ಅಮ್ಮಂಗೆ ಬೇರೆ ಕೆಲಸ ಇಲ್ವಾ, ಬರೀ ಇಲ್ಲೇದಲ್ಲೇ ತೆಗೆದು ಆಯಾಸ ಮಾಡ್ಕೊತಾರೆ ಅಂದ್ಕೋಬೇಡಿ. ಯಾಕೆಂದರೆ ನಾವು ಕೆಲಸ ಮಾಡ್ತಾಯಿದ್ರೇ ನಮಗೂ ಆರೋಗ್ಯ ಚೆನ್ನಾಗಿರುತ್ತೆ, ಆಮೇಲೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಗಿಡಗಳು ಆರೋಗ್ಯವಾಗಿರ್ತವೆ. ಗಮನಿಸ್ತಾ ಇದ್ದರೆ ಈ ಥರ ಅವಾಗವಾಗ ನೋಡ್ಕೊಳ್ತಾ ಇದ್ದರೆ ಅದಕ್ಕೇನಾರು ಬಂದಿರೋ ಬೆಸ್ಟ್ ಅಟ್ಯಾಕ್ ಆಗಲಿ ಅಥವಾ ಬೆಳವಣಿಗೆ ಸರಿ ಇಲ್ಲದೆ ಇದ್ದರೆ ಎಲ್ಲನೂ ಗಮನಿಸ್ಕೊಂಡಂಗೆ ಆಗುತ್ತೆ. ಅವಾಗವಾಗ ಈ ಥರ ಇಲ್ಲೇದಲ್ಲಿ ತೆಗೆದು ನೋಡ್ಕೊಂಡಿದ್ರಿಗಿನ ನೋಡಿ, ಇವಾಗ ಇಲ್ಲಿ ಹೂವು ಬಿಟ್ಟಿರೋವು ತಂದಿದ್ವಲ್ಲ, ನೋಡೋಕೆ ಖುಷಿಯಾಗುತ್ತೆ. ಆಮೇಲೆ ಇದು ಕೋಲಿಯರ್ಸ್ ಎಲ್ಲ ಮೇಲಿದ್ವಲ್ಲ ಸೈಡಲ್ಲಿ, ಅವನ್ನೆಲ್ಲ ತಂದು ಇಲ್ಲಿ ಇಟ್ಟಿಗೆ ದೊಡ್ಡವಲ್ವ, ಮುಂದ್ಗಡೆ ಖಾಲಿ ಇತ್ತು, ಚಿಕ್ಕ ಪಾಟ್ ಅಲ್ವಾ, ಅದಕ್ಕೆ ಆ ಥರ ಇಟ್ಟಿದ್ದೀನಿ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ. ಬರೀ ಗಿಡಗಳು ಜೋಡಿಸೋದಲ್ಲ, ನೋಡಿದ್ರೂ ಬಂದ ತಕ್ಷಣ ನೋಡೋಕ್ಕೂ ಚೆನ್ನಾಗಿರ್ಬೇಕಲ್ವ, ಆ ಥರ ನನಗೆ ಇಷ್ಟ. ಅದಕ್ಕೆ ಅವಾಗ ಕೂತ್ಕೊಂಡು ನೋಡ್ತೀನಿ. ಅಲ್ಲಿ ಏನಾರು ಮಾಡಬೇಕು ಅನ್ನಿಸಿದರೆ ಆಗಿಂದಾಗಲೇ ಅಂದ್ಕೊಂಡಿದ್ದು ಮಾಡೋ ತನಕ ನಂಗೆ ಸಮಾಧಾನ ಆಗೋಲ್ಲ. ಅದೊಂದು ಅಭ್ಯಾಸ. ಅದರಿಂದ ಎಷ್ಟೋ ಜನತಾಗ ಬೈಸ್ಕೊಳ್ತೀನಿ ನಾನು, ಈ 1 ನಿಮಿಷನೂ ಕೂತ್ಕೊಳ್ಳಲ್ಲ ಅಂತ. ನೋಡಿ ಇಲ್ಲೆಲ್ಲ ಮೊಗ್ಗಿರೋವೆಲ್ಲ ತಂದಿಟ್ಟಿದ್ದೀನಿ. ಇವತ್ತು ಡಬಲ್ ಪೆಟಲ್ 2 ಅರಳಿದಾವೆ ಹೂವು, ಜಾಸ್ತಿ ಏನು ಹೂವು ಅರಳಿಲ್ಲ. ಇದು ಮೊನ್ನೆ ತೋರಿಸಿದ್ದು, ಇದು ಮೊಗ್ಗಾಗ್ತಾಯಿದೆ. ಇದು ಲಾಸ್ಟಿಗೆ ಬಂತು ಜೋಡಿಸೋವಾಗ. ಯಾಕೆಂದರೆ ಒಂದು ದೊಡ್ಡದು ಒಂದು ಚಿಕ್ಕದು ಈ ಥರ ಜೋಡಿಸ್ತಾ ಇದ್ವಿ ನಾವು. ಆಮೇಲೆ 2 ಮಾತ್ರ ಆ ಕಡೆ ಸೈಡಿಗೆ ಜಾಗ ಸಾಲಿಲ್ಲ ಅಂತ ಇವೆರಡರ ಮುಂದೆನೇ ಇಟ್ಟಿದ್ದೀನಿ. ಹಿಂದೆ ಅಲ್ಲೂ ದಾಸವಾಳನೇ 2 ಇರೋದು. ಈ ಹಣ್ಣಿನ ಗಿಡಕ್ಕೆ ಇಂಡಾಲಿಯಮ್ದು ನೋಡಿ ಇಟ್ಬಿಟ್ಟಿದ್ದೀನಿ. 3 ಗಿಡ ಕೆಳಗಡೆ ಇಟ್ಟಿದ್ನಲ್ವ, ಅವತ್ತು ಇಡೋಕ್ಕೆ ಏನೂ ಇರಲಿಲ್ಲ, ಅದಕ್ಕೆ ಹಂಗೆ ಇಟ್ಟಿದ್ದೆ. ಇವತ್ತು
ಹೋದ ಭಾನುವಾರ ಅಲ್ಲೆಲ್ಲ ಕ್ಲೀನ್ ಮಾಡಿದ ಪೀಸ್ಗಳು ಎತ್ತಿಟ್ಟಿದ್ನಲ್ವ ಅವನ್ನ ಹಂಗೆ ಇಟ್ಟಿದ್ದೀನಿ. ಇಟ್ಬಿಟ್ಟು ಈ ಥರ ಮೇಲಿಟ್ಟಿದ್ದೀನಿ. ಇನ್ನೂ ಇದ್ದಾವೆ, ಎಲ್ಲ ಇಡವು. ಇಟ್ಟಿಗೆನೂ ಇದ್ದಾವೆ, ಟೈಲ್ಸ್ ಇದೆ ಅದ್ರ ಮೇಲೆ. ತಕ್ಷಣಕ್ಕೆ ತೆಗಿಯೋಕ್ಕಾಗಲ್ಲ, ಅದಕ್ಕೆಲ್ಲ ಒಂದಿನ ಭಾನುವಾರ ರಜದ ದಿನವೇ ಮಾಡಬೇಕಾಗುತ್ತೆ. ಅದಕ್ಕೆ ಇವತ್ತು ಎಷ್ಟು ಸುಲಭವಾಗಿ ಆಗೋ ಕೆಲಸಗಳು ಅಷ್ಟು ಸುಲಭವಾಗಿರೋವನ್ನೇ ನೋಡ್ಕೊಂಡು ಬೇಗನೆ ಮುಗಿಬೇಕು. ಅವ್ರಿಗೂ ಆಫೀಸ್ಗೆ ಹೊತ್ಕೊಬಾರ್ದು, ನಮಗೂ ಕಷ್ಟ ಆಗಬಾರ್ದು ಅನ್ನೋ ಇದಕ್ಕೆ ನಾನು ಆ ಥರ ನೋಡ್ಕೊಂಡು ಆ ಥರ ಗಿಡಗಳು ಇಟ್ಟು ಕೆಳಗಡೆ ಅದನ್ನು ಅವತ್ತು ರೆಡಿ ಮಾಡ್ತೀನಿ. ಇವಾಗ ಒಂಚೂರು ಎಲ್ಲ ಆಯಿತು, ಅವ್ರು ನೀರು ಹಾಕಿದ್ದು ಆಗ್ತಾ ಬಂತು. ಇನ್ನು ಹೂವು ಕಿತ್ಬಿಟ್ಟು ಹೊರ್ಟೋಗ್ತೀನಿ. ತುಂಬ ಹೊತ್ತಿರಲ್ಲ. ಇಲ್ಲಿ ಆಪಿ ಅಲ್ಲಿ ಕೂತ್ಕೊಂಡು ನಿಂತಿದೆ, ನಮ್ಮ ಜೊತೆಗೆ ಬಂದು ಅಲ್ಲೆಲ್ಲ ಸುತ್ತ ರೋಡ್ ಸೈಡೆಲ್ಲ ನೋಡ್ಕೊಂಡು ನಿಂತಿದೆ. ಇಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತೇ ಇರುತ್ತಲ್ವ, ಅದರಿಂದ ಇಲ್ಲಿ ಸೇಫ್ಟಿ ಅಂತ ನಾನು ಮೊಗ್ಗಾಗಿರೋವೆಲ್ಲ ತಂದು ಇಲ್ಲಿ ಇಟ್ಟಿದ್ದೀನಿ. ನೋಡಿ, ಇವೆರಡು ಒಂದೇ ಥರ ಕಾಣಿಸ್ತವೆ ನಿಮಗೆ ವಿಡಿಯೋದಲ್ಲಿ, ಆದರೆ ಸ್ವಲ್ಪ ಚೇಂಜ್ ಕಲರು. ಮೊದಲು ಕಿತ್ತಿದ್ದು ಸ್ವಲ್ಪ ಆರೆಂಜ್ ಇದೆ, ಇದು ರೆಡ್ಡು. ಆಮೇಲೆ ಇವತ್ತು ಇದರಲ್ಲೂ ಒಂದು ಹೂವು ಅರಳಿತ್ತು, ಇದು ಚೆನ್ನಾಗಿದೆ. ಸೇಮ್ ನಾಟಿ ಇದ್ದಂಗೆ ಇರುತ್ತೆ ಇದು ಹೂವು ನೋಡೋಕ್ಕೆ. ಹಿಂದ್ಗಡೆ ಮಾತ್ರ ತೋರಿಸಿದ್ದೀನಲ್ಲ, ಸ್ವಲ್ಪ ವೈಟ್ ಇರುತ್ತೆ ಅಷ್ಟೇ. ಎಲೆಗಳು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ಶೋ ಗಿಡದ್ದೆಲೆ ಥರ ಇರುತ್ತೆ. ಇಷ್ಟು ದಾಸವಾಳ ಸಿಕ್ಕಿದೆ, ಒಂದು 4. ಆಮೇಲೆ ಮಲ್ಲಿಗೆ ಹೂವು ಕಿತ್ತಿದ್ದೀನಿ, ಕಿತ್ತೋದೇನು ವಿಡಿಯೋ ಮಾಡಲಿಲ್ಲ. ನೋಡಿ, ಇಷ್ಟು ಒಂದು ಚಿಕ್ಕ ಬಟ್ಲು ತುಂಬ ಮಲ್ಲಿಗೆ ಹೂವು ಬಂದಿದೆ. ಇದಿಷ್ಟು ಒಂದು ದಿನದ ಪೂಜೆಗೆ ಸಾಕು. ನಮಸ್ತೆ, ಇನ್ನೊಂದು ವಿಡಿಯೋದ ಸಿಗ್ತೀನಿ.